ಇವತ್ತು ಈದ್ಗಾ ಮೈದಾನದಲ್ಲಿ ಗಣೇಶ ವಿಸರ್ಜನೆಯನ್ನ ಮಾಡಲಾಗುತ್ತೆ. ಹಾಗಾಗಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣಪತಿ ಪ್ರತಿಷ್ಠಾಪನೆ ನಡೆಯಲಿದೆ. ಬೆಳಗ್ಗೆ 10 ಗಂಟೆಗೆ ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಚಾಲನೆಯನ್ನ ನೀಡಲಿದ್ದಾರೆ. ಪ್ರತಿನಿತ್ಯ ಸಾವಿರಾರು ಭಕ್ತರಿಂದ ಗಣೇಶನ ದರ್ಶನವನ್ನ ಮಾಡಲಾಗ್ತಾ ಇದೆ. ವಿಜೃಂಭಣೆಯಿಂದ ವಿವಿಧ ಕಾರ್ಯಕ್ರಮಗಳು ನಡೀತಾ ಇದೆ. ಈದ್ಗಾ ಮೈದಾನದಲ್ಲಿ ಗಣೇಶ ವಿಸರ್ಜನೆಯನ್ನ ಮಾಡಲಾಗಿದ್ದು, ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಹಾಗಾಗಿ ಇದರ ಒಂದು ಬೆನ್ನಲ್ಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಅವರು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಮೈಸೂರು ಮಾಜಿ ಸಂಸದ ಪ್ರತಾಪ್ ಸಿಂಹ ಆ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೂಡ ನೀಡಲಿದ್ದಾರೆ. ನಾಡಿನ ಅನೇಕ ಮಠಾಧೀಶರು ಸಾನ್ನಿಧ್ಯವನ್ನ ವಹಿಸಲಿದ್ದಾರೆ. ರಾಣಿ ಚೆನ್ನಮ್ಮ ಗಜಾನನ ಉತ್ಸವ ಮಹಾಮಂಡಳಿಯ ವತಿಯಿಂದ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಭಾಳ ಖುಷಿ ಆಗ್ತೈತೆ ರೀ. 3 ವರ್ಷ ಆಯ್ತು ಬಂದಿಗೆ. ಭಾಳ ಖುಷಿ ಅನ್ಸುತ್ತೆ. ಎಲ್ಲ ನೋಡಿ 4ನೇ ವರ್ಷ 3ನೇ ವರ್ಷ ಮುಗಿದು 4ನೇ ವರ್ಷ ರೀ. ಭಾಳ ಖುಷಿ ಅನ್ಸುತ್ತೆ. ಬಂದೆ ಎಲ್ಲ ಪ್ರಸಾದ ಹಂಚೋದೆಲ್ಲ ಎಲ್ಲ ಒಂದಾಗಿ ಒಗ್ಗಟ್ಟಾಗಿ ಬಂದಿರೋ ಹುಬ್ಬಳ್ಳಿ ಜನ ಭಾಳ ಖುಷಿ ಅನ್ಸುತ್ತೆ. ಹುಬ್ಬಳ್ಳಿಗೆ ಒಂದು ಹೆಮ್ಮೆಯ ವಿಷಯ ಇದು. ಹುಬ್ಬಳ್ಳಿಗೆ ಒಂದು ಹೆಮ್ಮೆಯ ವಿಷಯ ಐತೆ ರೀ. ಭಾಳ ಸಂತೋಷ ಅನ್ಸುತ್ತೆ. ಚಲೋ ಮಾಡ್ತಾರೆ. ಎಲ್ಲ ಭಾಳ ಚಲೋ ಮಾಡ್ತಾರೆ. ಪ್ರಸಾದ ಎಲ್ಲ ಭಾಳ ಚೆನ್ನಾಗಿ ಮಾಡ್ತಾರೆ. ನಮ್ಮ ಹುಬ್ಬಳ್ಳಿ ಜನತೆಗೆ ತುಂಬಾ ಖುಷಿ ಅನಿಸ್ತೈತಿ. ಯಾಕಂತಂದ್ರೆ ಇದು 3ನೇ ವರ್ಷ ಮುಗಿದು 4ನೇ ವರ್ಷ ನಮ್ಮ ಈದ್ಗಾ ಮೈದಾನದಲ್ಲಿ ಗಣಪತಿ ಇರ್ತಾ ಇದ್ದಾರೆ. ತುಂಬಾ ಹೆಮ್ಮೆಯ ವಿಷಯ. ಇಲ್ಲಿ ಅನ್ನ ಸಂತರ್ಪಣೆ ಬಂದಂತ ಭಕ್ತರಿಗೆಲ್ಲರೂ ಪ್ರಸಾದ ನೀಡ್ತಾ ಇದ್ದಾರೆ. ತುಂಬಾನೇ ಖುಷಿ ಅನಿಸ್ತೈತಿ. ಎಲ್ಲರೂ ಹುಬ್ಬಳ್ಳಿ ಬಂದ್ರೆ ಅಂತಂದ್ರೆ ಬಂದು ಈ ಗಣಪತಿ ನೋಡ್ಕೊಂಡು ಹೋಗ್ರಿ ಅಂತ ಹೇಳಿ ನಮ್ಮ ಹುಬ್ಬಳ್ಳಿ ಜನತೆಗೆ ತುಂಬಾ ಖುಷಿ ಅನಿಸ್ತೈತಿ. ಯಾಕಂತಂದ್ರೆ ಇದು 3ನೇ ವರ್ಷ ಮುಗಿದು 4ನೇ ವರ್ಷ ನಮ್ಮ ಈದ್ಗಾ ಮೈದಾನದಲ್ಲಿ ಗಣಪತಿ ಇರ್ತಾ ಇದ್ದಾರೆ. ತುಂಬಾ ಹೆಮ್ಮೆಯ ವಿಷಯ. ಇಲ್ಲಿ ಅನ್ನ ಸಂತರ್ಪಣೆ ಬಂದಂತ ಭಕ್ತರಿಗೆಲ್ಲರೂ ಪ್ರಸಾದ ನೀಡ್ತಾ ಇದ್ದಾರೆ. ತುಂಬಾನೇ ಖುಷಿ ಅನಿಸ್ತೈತಿ. ಎಲ್ಲರೂ ಹುಬ್ಬಳ್ಳಿ ಬಂದ್ರೆ ಅಂತಂದ್ರೆ ಬಂದು ಈ ಗಣಪತಿ ನೋಡ್ಕೊಂಡು ಹೋಗ್ರಿ ಅಂತ ಹೇಳಿ ನಮ್ಮ ಹುಬ್ಬಳ್ಳಿ ಜನತೆಗೆ ತುಂಬಾ ಖುಷಿ ಅನಿಸ್ತೈತಿ.